dear students, I am Apurva CB, your statistics faculty. Yes, welcome to today's class. Yes, in our previous class we have discussed about CDR, ASDR, right? Yes, CDR means what? Crude death rate. ASDR means what? Age specific death rate. So CDR ಅಂತ ಅಂದ್ರೆ crude death rate ಅಂದ್ರೆ total overall death rate ಅನ್ನು ನಾವು ಅಲ್ಲಿ ಕನ್ಸಿಡರ್ ಮಾಡ್ತೀವಿ. ಸೊ ಹಾಗಿದ್ರೆ how to find out CDR ಅಂತ ಅಂದ್ರೆ we have the formula CDR is equal to D divided by P into 1000. ಸೊ ಹಾಗಿದ್ರೆ population ಇರುತ್ತೆ, ಟೋಟಲ್ ಡೆತ್ಸ್ ಇರುತ್ತೆ ಡಿವೈಡೆಡ್ ಬೈ ಓವರ್ ಆಲ್ ಪಾಪ್ಯುಲೇಷನ್ ಇರುತ್ತೆ ಇಂಟು 1000 ಮಾಡಿದ್ರೆ ನಮಗೆ ಏನು ಸಿಗುತ್ತೆ CDR ಸಿಗುತ್ತೆ. ಅಂಡ್ ದೆನ್ ನೆಕ್ಸ್ಟ್ ಒಂದು ಕಾನ್ಸೆಪ್ಟ್ ಯಾವ್ದಂತ ಹೇಳಿದೆ ASDR ಮೀನ್ಸ್ ವಾಟ್? ಏಜ್ ಸ್ಪೆಸಿಫಿಕ್ ಫರ್ಟಿಲಿಟಿ ಏಜ್ ಸ್ಪೆಸಿಫಿಕ್ ಡೆತ್ ರೇಟ್ ಅಂತ ಹೇಳಿದ್ದೆ. ಸೊ ಏಜ್ ಸ್ಪೆಸಿಫಿಕ್ ಡೆತ್ ರೇಟ್ ಅಂತ ಅಂದ್ರೆ ಏನು? ASDR ಮೀನ್ಸ್ ವಾಟ್? ಸೊ ಇದು ಪರ್ಟಿಕ್ಯುಲರ್ ಏಜ್ ಗ್ರೂಪಿಗೆ ನಾವೇನ್ ಮಾಡ್ತಾ ಹೋಗ್ತೀವಿ? ಡೆತ್ ರೇಟ್ ಅನ್ನ ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಿ. CDR ವರ್ಸಸ್ ASDR. CDR ಅಂತ ಅಂದ್ರೆ ಓವರ್ ಆಲ್ ಡೆತ್ ರೇಟ್ ಅನ್ನ ಫೈಂಡ್ ಔಟ್ ಮಾಡುವಂತದ್ದು. ASDR ಅಂತ ಅಂದ್ರೆ ಪರ್ಟಿಕ್ಯುಲರ್ ಏಜ್ ಗ್ರೂಪಿಗೆ ನಾವೆಲ್ಲ ಏನ್ ಮಾಡ್ತಾ ಹೋಗ್ತೀವಿ? ಡೆತ್ ರೇಟ್ ಅನ್ನು ನಾವು ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಿ. ಸೊ ಇದು 15 to 19, 0 to 14, 15 to 19, 20 to 24. ಸೊ ಈ ರೀತಿಯಾಗಿ ಪ್ರತಿಯೊಂದು ಏಜ್ ಗ್ರೂಪಿಗೆ ನಾವೆಲ್ಲ ಏನ್ ಮಾಡ್ತಾ ಹೋಗ್ತೀವಿ? ಡೆತ್ ರೇಟ್ ಅನ್ನ ಫೈಂಡ್ ಔಟ್ ಮಾಡ್ತಾ ಹೋದ್ರೆ ಅದನ್ನ ನಾವು ASDR ಅಂತ ಹೇಳಿ ಕರಿತೀವಿ. ಸೊ ಹಾಗಿದ್ರೆ ಅದಕ್ಕಿಂತ ಮುಂಚೆ ಮಾರ್ಟಲಿಟಿ. ASDR ಈ CDR ASDR ಯಾವ್ದ್ರಲ್ಲಿ ಬರುತ್ತೆ? ಅಂಡರ್ ಇಟ್ ಕಮ್ಸ್ ಅಂಡರ್ ಮಾರ್ಟಲಿಟಿ. ಸೊ ಮಾರ್ಟಲಿಟಿ ಅಂತ ಅಂದ್ರೆ ಏನು? ಡೆತ್ಸ್, ಅದನ್ನ ನಾವೇನಂತ ಕರಿತೀವಿ? ಮಾರ್ಟಲಿಟಿ. ಸೊ CDR, ASDR, STDR and then IMR, NMR, MMR. ಸೊ ಇವೆಲ್ಲ ಏನು ಅಂತಂದ್ರೆ these are the measurements of mortality ಅಂತ ಹೇಳಿ ಕರಿತೀವಿ. ಸೊ ಹಾಗಿದ್ರೆ how to find out mortality? ಸೊ ಮಾರ್ಟಲಿಟಿನ ನಾವು ಹೇಗೆ ಕೌಂಟ್ ತಗೊಂತೀವಿ ಅಂತ ಅಂದ್ರೆ through these measurements of mortality. So ಹಾಗಿದ್ರೆ today's topic is STDR. ಸೊ STDR ಅಂತ ಅಂದ್ರೆ ಏನು? ಸ್ಟ್ಯಾಂಡರ್ಡೈಸ್ಡ್ ಡೆತ್ ರೇಟ್ ಅಂತ ಹೇಳಿ ಕರಿತೀವಿ. ಸೊ ವಾಟ್ ಈಸ್ STDR? ಸ್ಟ್ಯಾಂಡರ್ಡೈಸ್ಡ್ ಡೆತ್ ರೇಟ್ ಅಂತ ಕರಿತೀವಿ. ಸೊ ಹಾಗಿದ್ರೆ we know that CDR and we know ASDR, then again why we are studying STDR? ಸೊ ನಮಗೆ CDR ಗೊತ್ತಿದೆ, so we can find out overall death rate. ಸೊ ಹಾಗಿದ್ರೆ ನೆಕ್ಸ್ಟ್ ASDR ಗೊತ್ತಿದೆ, ಪರ್ಟಿಕ್ಯುಲರ್ ಆಗಿರೋ ಒಂದು ಏಜ್ ಗ್ರೂಪಿಗೆ ನಾವು ಏನ್ ಮಾಡ್ತಾ ಹೋಗ್ತೀವಿ? ಒಂದು ಡೆತ್ ರೇಟ್ ಅನ್ನ ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಿ. ಸೊ ಮತ್ತೆ ನಾವು ಯಾಕೆ STDR ಅನ್ನ ಓದಬೇಕು? ವೈ ವಿ ಹ್ಯಾವ್ ಟು ಸ್ಟಡಿ STDR? ಯಾಕೆ ನಮ್ಗೆ ಇದನ್ನ ಮತ್ತೊಂದು ಮೆಜರ್ಮೆಂಟ್ ಅನ್ನ ಇಟ್ಟಿದ್ದಾರೆ ಅಂತ ಅಂದ್ರೆ, CDR ಅಂತ ಹೇಳಿ ಬಂದಾಗ ಅದು ನಮ್ಗೆ ಓವರ್ ಆಲ್ ಡೆತ್ ರೇಟ್ ಕೊಡುತ್ತೆ. ಬಟ್ ಆದ್ರೆ ಅಲ್ಲಿ ನಾವು ಎರಡು ಪಾಪ್ಯುಲೇಷನ್ ಅನ್ನ ಅಲ್ಲಿ ನಾವು ಕಂಪ್ಯಾರಿಸನ್ ಮಾಡಲಿಕ್ಕೆ ಆಗಲ್ಲ. ಸೊ ಇಫ್ ವಿ ವಾಂಟ್ ಟು ಕಂಪೇರ್ ಟು ಪಾಪ್ಯುಲೇಷನ್, ಫಾರ್ ಎಕ್ಸಾಂಪಲ್ 2 ಟೌನ್ ಪಾಪ್ಯುಲೇಷನ್ ಇತ್ತು ಅಂತ ಅಂದ್ರೆ, ಇಫ್ ವಿ ವಾಂಟ್ ಟು ಕಂಪೇರ್ 2 ಟೌನ್ ಪಾಪ್ಯುಲೇಷನ್ ಅಂತ ಅಂದಾಗ ವಿ ನೀಡ್ STDR. ಸೊ ಹಾಗಿದ್ರೆ STDR ಅಲ್ಲಿ ನಾವೇನ್ ಮಾಡ್ತೀವಿ? ಸೊ ಇನ್ STDR we will be having standard population as a weights. ಸೊ ಹಾಗಿದ್ರೆ ನಾವೇನ್ ಮಾಡ್ತಾ ಇದೀವಿ ಇಲ್ಲಿ ಅಂದ್ರೆ ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ಅನ್ನ weights ಆಗಿ ತಗೊಂತಾ ಇದೀವಿ. ಸೊ ಹಾಗಿದ್ರೆ ಯಾವ್ದನ್ನ weights ಆಗಿ ತಗೊಂತಾ ಇದೀವಿ? 2 towns ಅಂದ್ರೆ ಫಾರ್ ಎಕ್ಸಾಂಪಲ್ ಟೌನ್ A and ಟೌನ್ B. ಫಾರ್ ಎಕ್ಸಾಂಪಲ್ ಯು ಕ್ಯಾನ್ ಟೇಕ್ ದಾವಣಗೆರೆ ಅಂಡ್ ಚಿತ್ರದುರ್ಗ, ರೈಟ್? ಸೊ ಹಾಗಿದ್ರೆ ದಾವಣಗೆರೆದಲ್ಲಿ ಏನು ಡೆತ್ ರೇಟ್ ಇದೆ, ಚಿತ್ರದುರ್ಗದಲ್ಲಿ ಏನು ಡೆತ್ ರೇಟ್ ಇದೆ ಅಂತ ಅಂದ್ರೆ, ಇಫ್ ಯು ಟೇಕ್ ದಾವಣಗೆರೆ ಡೆತ್ ರೇಟ್ ಅಂತ ಅಂದಾಗ ಸೊ ಅಲ್ಲಿ ಓವರ್ ಆಲ್ ಪಾಪ್ಯುಲೇಷನ್ ಅಲ್ಲಿ ಚೇಂಜ್ ಇರುತ್ತೆ. ಸೊ ಚಿತ್ರದುರ್ಗ ಪಾಪ್ಯುಲೇಷನ್ ತಗೊಂಡ್ರೆ ಅಲ್ಲಿ ಪಾಪ್ಯುಲೇಷನ್ ಓವರ್ ಆಲ್ ಪಾಪ್ಯುಲೇಷನ್ ಚೇಂಜ್ ಇರುತ್ತೆ. ಅವಾಗ ಡೆತ್ ರೇಟ್ ನಮಗೆ ಕಂಪ್ಯಾರಿಸನ್ ಮಾಡಲಿಕ್ಕೆ ಡಿಫಿಕಲ್ಟ್ ಆಗುತ್ತೆ. ಸೊ ನಾವು ಒಂದು ಸ್ಟ್ಯಾಂಡರ್ಡ್ ಆಗಿರೋಂಥ ಒಂದು ಡೆತ್ ರೇಟ್ ಅನ್ನ ನಾವಲ್ಲಿ ಫಿಕ್ಸ್ ಆಗಿ ಇಟ್ಕೊಂಡಾಗ ಸೊ ನಮಗೆ ದಾವಣಗೆರೆ ಮತ್ತೆ ದುರ್ಗ ಇವೆರಡರಲ್ಲೂ ಆಗುವಂತ ಡೆತ್ ಅನ್ನ ನಾವು ಈಸಿಯಾಗಿ ಕಂಪೇರ್ ಮಾಡಬಹುದು. ಸೊ ಹಾಗಿದ್ರೆ ಸ್ಟ್ಯಾಂಡರ್ಡೈಸ್ಡ್ ಡೆತ್ ರೇಟ್ ಅಲ್ಲಿ ನಮ್ಗೆ ಏನಾಗುತ್ತೆ? ಒಂದು ಪಾಪ್ಯುಲೇಷನ್ ಅನ್ನ ಒಂದು ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ಅಂತ ಹೇಳಿ ತಗೊಂತೀವಿ. ಆ ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ಅನ್ನ ನಾವೇನ್ ಮಾಡ್ತೀವಿ? ಒಂದು ವೇಟ್ಸ್ ಆಗಿ ನಾವಿಲ್ಲಿ ಕನ್ಸಿಡರ್ ಮಾಡ್ತೀವಿ. ಸೊ ಹಾಗಾಗಿ ನಾವಿಲ್ಲಿ ಏನ್ ಮಾಡ್ತಾ ಇದೀವಿ? STDR ಪ್ರಾಬ್ಲಮ್ಸ್ ಅನ್ನ ನಾವಿಲ್ಲಿ ನೋಡ್ತಾ ಇದೀವಿ. ಸೊ ಹಾಗಿದ್ರೆ STDR ಅಂತ ಅಂದ್ರೆ ಸ್ಟ್ಯಾಂಡರ್ಡೈಸ್ಡ್ ಡೆತ್ ರೇಟ್ ಅಂತ ಕರಿತೀವಿ. ಸೊ ಹಾಗಿದ್ರೆ ವೈ ವಿ ಆರ್ ಸ್ಟಡಿಂಗ್ STDR ಅಂತ ಅಂದ್ರೆ ಟು ಕಂಪೇರ್ ಟು ಪಾಪ್ಯುಲೇಷನ್. ಸೊ ಹಾಗಿದ್ರೆ ಎರಡು ಪಾಪ್ಯುಲೇಷನ್ಸ್ ಗಳ ಒಂದು ಡೆತ್ ರೇಟ್ ಅನ್ನ ನಾವಿಲ್ಲಿ ಕಂಪ್ಯಾರಿಸನ್ ಮಾಡಬೇಕು ಅಂತಂದ್ರೆ ನಾವು ಏನನ್ನ ಸ್ಟಡಿ ಮಾಡ್ತಾ ಇದೀವಿ? ವಿ ಆರ್ ಸ್ಟಡಿ STDR ಅಂತ ಹೇಳಿ ಹೇಳ್ಬೋದು. ಸೊ ಹಾಗಿದ್ರೆ ಹೌ ಟು ಫೈಂಡ್ ಔಟ್ STDR? ಸೊ STDR ಅನ್ನ ನಾವು ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡೋದು ಅಂದ್ರೆ ವಿ ಹ್ಯಾವ್ ದ ಫಾರ್ಮುಲಾ. ಸೊ ಹಾಗಿದ್ರೆ STDR A ಅಂತ ಅಂದ್ರೆ ಏನು? A ಅಂತ ಅಂದ್ರೆ ಟೌನ್ A ಅಂತ ಅಂದ್ರೆ ಟೌನ್ A. ಸೊ ಹಾಗಿದ್ರೆ ಟೌನ್ A STDR is equal to sum of PA divided by sum of P. So what is the formula? So the formula is sum of PA divided by sum of P. So STDR of town A is equal to sum of PA divided by sum of P. So next one we have STDR of town B. So what is the formula for STDR town B? Sum of PB divided by sum of
ಪಿ ಅಂತ ಹೇಳಿ ನಾವು ಕರಿತೀವಿ. ಸೊ ಹಾಗಿದ್ರೆ ಇಲ್ಲಿ ನೋಡೋದಾದ್ರೆ ಪಿ ಅಂತ ಅಂದ್ರೆ ಏನು ನಾನು ಹೇಳಿದೆ, ಸಮ್ ಆಫ್ ಪಿ ಎ ಅಂತ ಹೇಳಿದೆ. ಸೊ ಹಾಗಿದ್ರೆ ವಾಟ್ ಈಸ್ ಪಿ ಸ್ಟ್ಯಾಂಡ್ಸ್ ಫಾರ್? ಸೊ ಹಾಗಿದ್ರೆ ಪಿ ಏನನ್ನ ಹೇಳುತ್ತೆ, ಪಿ ಏನನ್ನ ಸೂಚಿಸುತ್ತೆ? ಸೊ ಹಾಗಿದ್ರೆ ಪಿ ಅಂತ ಅಂದ್ರೆ ಏನು? ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್. ಸೊ ಹಾಗಿದ್ರೆ ಸೊ ವಾಟ್ ಯು ಮೀನ್ ಬೈ ಪಿ ಅಂತ ಅಂದ್ರೆ ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್. ಪಿ ನ ನಾವೇನಂತ ಕರಿತೀವಿ? ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ಅಂತ ಹೇಳಿ ಕರಿತೀವಿ. ಸೊ ಹಾಗಿದ್ರೆ ಎ ಅಂತ ಅಂದ್ರೆ ಏನು? ಎ ಅಂತ ಅಂದ್ರೆ ASDR ಫಾರ್ ಪಾಪ್ಯುಲೇಷನ್ ಎ. ಸೊ ನಮ್ಗಲ್ಲಿ ಏನು ಪಾಪ್ಯುಲೇಷನ್ ಇರುತ್ತಲ್ವಾ, ಪಾಪ್ಯುಲೇಷನ್ ಎ ಇರುತ್ತಲ್ವಾ, ಆ ಪಾಪ್ಯುಲೇಷನ್ಗೆ ನಾವಿಲ್ಲಿ ASDR ಅನ್ನ ಫೈಂಡ್ ಔಟ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ವಾಟ್ ಈಸ್ ಸ್ಟ್ಯಾಂಡ್ಸ್ ಫಾರ್ ಬಿ? ಬಿ ಸ್ಟ್ಯಾಂಡ್ಸ್ ಫಾರ್ ASDR ಫಾರ್ ಪಾಪ್ಯುಲೇಷನ್ ಬಿ ಅಂತ ಹೇಳಿ ಕರಿತೀವಿ. ಸೊ ಹಾಗಿದ್ರೆ formula once again I repeat, STDR A sum of PA divided by sum of P, STDR B sum of PB divided by sum of P, and then what P stands for? P stands for standard population, and then A stands for standard ASDR for population A, and then B stands for ASDR for population B ಅಂತ ಹೇಳಿ ಕರಿತೀವಿ. ಸೊ ಹಾಗಿದ್ರೆ you know how to calculate ASDR. ಸೊ ಹಾಗಿದ್ರೆ ನಮಗೆ ಗೊತ್ತಿದೆ, ರೈಟ್? ನಮಗೆ ಗೊತ್ತಿದೆ, ಏನು ಗೊತ್ತಿದೆ? ASDR ಅನ್ನ ನಾವು ಯಾವ ರೀತಿ ಫೈಂಡ್ ಔಟ್ ಮಾಡೋದು ಅಂತ ಹೇಳಿ ಗೊತ್ತಿದೆ. ಸೊ ಹಾಗಿದ್ರೆ ನೆಕ್ಸ್ಟ್ ಇನ್ನೊಂದು ಸೆಂಟೆನ್ಸ್ ಬರ್ತಿದ್ದೀನಿ ನಾನು. ಸೊ ವಾಟ್ ಈಸ್ ದಟ್? ಅ ಪಾಪ್ಯುಲೇಷನ್ ವಿಚ್ ಹ್ಯಾಸ್ ಮಿನಿಮಮ್ STDR. ಎಸ್ ಏನಿದೆ ನೋಡಿ, ಅ ಪಾಪ್ಯುಲೇಷನ್ ಮೀನ್ಸ್ ಟೌನ್ A population or town B population. A population which has minimum STDR is a healthy population. Is a healthy population. ನೋಡಿ ಏನು ಹೇಳ್ತಾ ಇದೆ? a population, one population which has minimum STDR. ಸೊ ಹಾಗಿದ್ರೆ ನಾವು ಏನು ಮಾಡ್ತಾ ಇದೀವಿ? we are finding two towns STDR. ಎರಡು ಟೌನಿನ STDR ಅನ್ನು ಫೈಂಡ್ ಔಟ್ ಮಾಡ್ತಾ ಇದೀವಿ. STDR of town A, STDR of town B. ಫಾರ್ ಎಕ್ಸಾಂಪಲ್ ಕನ್ಸಿಡರ್ ಇಟ್ ಆಸ್ STDR of town A ಏನು ಬಂತು? 10.5 ಬಂತು ಅಂತ ಹೇಳಿ ಅನ್ಕೊಳ್ಳೋಣ. STDR of town B ಏನು ಅಂತ ಬಂತು? 11.6 ಬಂದಿದೆ ಅಂತ ಅನ್ಕೊಳ್ಳಿ, ಕನ್ಸಿಡರ್ ಮಾಡಿ. ಓಕೆ, these are the examples. Okay, so you got 10.5 as a STDR of town A and 11.6 as a STDR of town B ಬಂದಿದೆ ಅಂತ ಅನ್ಕೊಳ್ಳೋಣ. ಸೊ ಹಾಗಿದ್ರೆ according to this, so which is healthy population, which town is healthy population ಅಂತ ಅಂದ್ರೆ ನಾವು ಏನಂತ ಹೇಳ್ತೀವಿ? So town A is a healthy population. ಸೊ ನೋಡಿ ಏನು ಹೇಳ್ತದೆ? a population which has minimum STDR. ಸೊ minimum STDR ಯಾವ ಟೌನ್ ಅಲ್ಲಿ ಇರುತ್ತೆ ಆ ಪಾಪ್ಯುಲೇಷನ್ ಏನಾಗಿರುತ್ತೆ, ಆ ಟೌನಿನ ಪಾಪ್ಯುಲೇಷನ್ ಏನಾಗಿರುತ್ತೆ? ಹೆಲ್ತಿ ಪಾಪ್ಯುಲೇಷನ್ ಆಗಿರುತ್ತೆ. ಸೊ ಕ್ವಶನ್ ಅರೈಸ್, ಇಲ್ಲಿ STDR ಕಡಿಮೆ ಆದ್ರೆ ಹೆಲ್ತಿ ಪಾಪ್ಯುಲೇಷನ್ ಹೇಗಾಗುತ್ತೆ? ಸೊ ಹಾಗಿದ್ರೆ ಒಂದು ಎಕ್ಸಾಂಪಲ್. ಓಕೆ, ಸೊ ದಿಸ್ ಇಸ್ ದಾವಣಗೆರೆ. ಓಕೆ, ದಿಸ್ ಇಸ್ ದುರ್ಗಾ. ಓಕೆ, ದಾವಣಗೆರೆ ಅಂಡ್ ದುರ್ಗಾ ಅಂತ ಅನ್ಕೊಳ್ಳೋಣ. ಸೊ ಹಾಗಿದ್ರೆ ಇಲ್ಲಿ ಒಂದು 1 ಇಯರ್ ಅಲ್ಲಿ ಒಂದು ಫಾರ್ ಎಕ್ಸಾಂಪಲ್ ಯು ಟೇಕ್ ಒಂದು 5000 ಡೆತ್ಸ್ ಆಗಿದೆ ಅಂತ ಅನ್ಕೊಳ್ಳೋಣ. ಓಕೆ, ಸೊ ಇದರಲ್ಲಿ ಏನಾಗಿದೆ? ಒಂದು 5050 ಡೆತ್ಸ್ ಆಗಿದೆ ಅಂತ ಅನ್ಕೊಳ್ಳಿ. ಓಕೆ, ಸೊ ಹಾಗಿದ್ರೆ ಇವೆರಡನ್ನೂ ಕಂಪೇರ್ ಮಾಡಿದಾಗ, ಇವೆರಡೂ ನಾವು ಒಂದು ಡಿಸ್ಟ್ರಿಕ್ಟ್ಸ್ ನ ಕಂಪೇರ್ ಮಾಡುವಾಗ ಇಲ್ಲಿ ನೋಡಿ ಇದಕ್ಕಿಂತ ಜಾಸ್ತಿ ಡೆತ್ಸ್ ಎಲ್ಲಿದೆ? ಇಲ್ಲಿದೆ, ದುರ್ಗದಲ್ಲಿದೆ. ಸೊ 50 ಡೆತ್ಸ್ ಏನಾಗಿದೆ? ಜಾಸ್ತಿ ಆಗಿದೆ. ಸೊ ಹಾಗಿದ್ರೆ ವಿಚ್ ಟೌನ್ ಇಸ್ ಹೆಲ್ತಿಯರ್ ಅಂದ್ರೆ ಏನ್ ಹೇಳ್ತೀರಾ? ಯಾವ ಟೌನ್ ಹೆಲ್ತಿಯರ್ ಆಗಿದೆ ಅಂತ ಅಂದ್ರೆ ಏನ್ ಹೇಳ್ಬೇಕಾಗುತ್ತೆ? ಆಫ್ ಕೋರ್ಸ್ ದಾವಣಗೆರೆ ಇಸ್ ಹೆಲ್ತಿಯರ್. ಯಾಕೆ ಹೇಳಿ? ಯಾಕಂದ್ರೆ ಇಲ್ಲಿ ಡೆತ್ ಏನಾಗಿದೆ? ಕಡಿಮೆ ಇದೆ. ಡೆತ್ ಕಡಿಮೆ ಇದೆ ಅಂದ್ರೆ ಆಫ್ ಕೋರ್ಸ್ ಏನಾಗುತ್ತೆ? ಅಲ್ಲಿ ಹೆಲ್ತಿ ಪೀಪಲ್ ಜಾಸ್ತಿ ಜನ ಇದ್ದಾರೆ ಅಂತ ಹೇಳಿ. ಇವಾಗ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಸೊ ಹಾಗಿದ್ರೆ a population which has a minimum STDR, minimum STDR ಎಲ್ಲಿ ಬಂದಿರುತ್ತೆ ಆ ಪಾಪ್ಯುಲೇಷನ್ ಅನ್ನು ನಾವೇನಂತ ಕರಿತೀವಿ? ಹೆಲ್ತಿ ಪಾಪ್ಯುಲೇಷನ್ ಅಂತ ಕರಿತೀವಿ. ಸೊ this sentence carries 1 mark. ಓಕೆ, ನಿಮಗೆ 10 ಮಾರ್ಕ್ಸ್ ಪ್ರಾಬ್ಲಮ್. ಸೊ ದಿಸ್ ಇಸ್ ಆಫ್ 10 ಮಾರ್ಕ್ಸ್ ಪ್ರಾಬ್ಲಮ್. ಇದು ನಿಮಗೆ 5 ಮಾರ್ಕ್ಸಿಗೂ ಬರುತ್ತೆ. 5 ಮಾರ್ಕ್ಸ್ ಪ್ರಾಬ್ಲಮು ಕೇಳ್ತಾರೆ ಮತ್ತೆ 10 ಮಾರ್ಕ್ಸ್ ಪ್ರಾಬ್ಲಮು ಕೇಳ್ತಾರೆ. ಟೌನ್ ಎ ಅಷ್ಟೇ ಕೇಳಿದ್ರು ಅಂದ್ರೆ ದಟ್ ಇಸ್ ಫಾರ್ 5 ಮಾರ್ಕ್ಸ್. ಟೌನ್ ಎ ಅಂಡ್ ಟೌನ್ ಬಿ ಎರಡು ಟೌನ್ ಕೇಳ್ತಾ ಇದ್ದಾರೆ ಅಂತ ಅಂದ್ರೆ ಫಾರ್ 10 ಮಾರ್ಕ್ಸ್. ಸೊ ಹಾಗಿದ್ರೆ 1 ಮಾರ್ಕ್ ಎಲ್ಲಿ ಕ್ಯಾರಿ ಆಗುತ್ತೆ ಅಂದ್ರೆ ಈ ಒಂದೇನು ಸೆಂಟೆನ್ಸ್ ಇದೆ ಅಲ್ವಾ, ಇದಕ್ಕೆ ನಾವೇನಂತ ಕರಿತೀವಿ? ಕಮೆಂಟ್ ಅಂತ ಕರಿತೀವಿ ಅಥವಾ ಕನ್ಕ್ಲೂಷನ್ ಅಂತ ಹೇಳಿ ಕರಿತೀವಿ. ಆ ಕಮೆಂಟಿಗೆ ನಮ್ಗೆ ಏನಾಗುತ್ತೆ? 1 ಮಾರ್ಕ್ ನಮಗೆ ಇಲ್ಲಿ ಕ್ಯಾರಿ ಆಗುತ್ತೆ. ನೀವು ಮಸ್ಟ್ ಶುಡ್ ಈ ಕಮೆಂಟ್ ನಮಗೂ ಬರಲೇಬೇಕು STDR ಪ್ರಾಬ್ಲಮ್ ಅಲ್ಲಿ. ಓಕೆ, ಎಸ್. ಸೊ ಹಾಗಿದ್ರೆ ಮೆಜರ್ಮೆಂಟ್ ಆಫ್ ಮಾರ್ಟಾಲಿಟಿ. ಮಾರ್ಟಾಲಿಟಿ ಮೀನ್ಸ್ ವಾಟ್? ಡೆತ್ ರೇಟ್ಸ್. ಡೆತ್ ಈಸ್ ಕಾಲ್ಡ್ as mortality. So measurement of mortality we have CDR, ASDR, STDR, IMR, NMR
ಅಂಡ್ ದೆನ್ MMR ಅಂತ ಹೇಳಿದೆ. ಸೊ ಹಾಗಿದ್ರೆ ಫಸ್ಟ್ ಒನ್ CDR ಕ್ರೂಡ್ ಡೆತ್ ರೇಟ್ ಅಂತ ಕರಿತೀವಿ, ASDR ಏಜ್ ಸ್ಪೆಸಿಫಿಕ್ ಡೆತ್ ರೇಟ್ ಅಂತ ಕರಿತೀವಿ, ಅಂಡ್ ದೆನ್ STDR ಸ್ಟ್ಯಾಂಡರ್ಡೈಸ್ಡ್ ಡೆತ್ ರೇಟ್. ಸೊ ಹಾಗಿದ್ರೆ ಹೌ ಟು ಫೈಂಡ್ ಔಟ್ STDR? ಸಮ್ ಆಫ್ PA ಡಿವೈಡೆಡ್ ಬೈ ಸಮ್ ಆಫ್ P, STDR of town B, sum of PB divided by sum of P, and then what is P? P stands for standard population, and A stands for ASDR for population A, and B stands for ASDR for population B ಅಂತ ಹೇಳಿ ಕರಿತೀವಿ. ಸೊ ಹಾಗೆ you know how to find out ASDR. ASDR ಯಾವ ರೀತಿ ಫೈಂಡ್ ಔಟ್ ಮಾಡೋದಂತ ಗೊತ್ತಿದೆ. ಸೊ ಏನ್ ಮಾಡ್ತಾ ಹೋಗ್ತೀರಾ, ಪ್ರತಿಯೊಂದು ಏಜ್ ಗ್ರೂಪ್ಗೆ ಡೆತ್ಸ್ ಡಿವೈಡೆಡ್ ಬೈ ಪಾಪ್ಯುಲೇಷನ್ ಇಂಟು 1000 ಮಾಡಿದ್ರೆ ನಮಗೆ ಇಲ್ಲಿ ASDR ಸಿಗ್ತಾ ಹೋಗುತ್ತೆ. ಸೊ ಹಾಗಿದ್ರೆ ಇವಾಗ STDR ಮೇಲೆ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡೋಣ. ಓಕೆ, ಸೊ ಇಲ್ಲಿ ನಿಮಗೆ STDR 10 ಮಾರ್ಕ್ಸ್ ಪ್ರಾಬ್ಲಮ್ಸ್ ಅಂತ ಹೇಳಿದೆ. ಓಕೆ, ಸೊ ಇಲ್ಲಿ ನಿಮಗೆ STDR ಯಾವ ರೀತಿ ಇರುತ್ತೆ ಅಂದ್ರೆ ಇಲ್ಲಿ ನಿಮಗೆ 3 ಟೈಪ್ ಆಫ್ ಪ್ರಾಬ್ಲಮ್ಸ್ ಬರುತ್ತೆ. 1, 2 and 3 ಟೈಪ್ಸ್ ಆಫ್ ಪ್ರಾಬ್ಲಮ್ಸ್ ನಮಗೆ STDR ಅಲ್ಲಿ ಬರುತ್ತೆ. ಸೊ ಹಾಗಿದ್ರೆ ಯಾವ್ಯಾವ ಪ್ರಾಬ್ಲಮ್ಸ್ ಅಂತ ಹೇಳಿ ನೋಡೋಣ. ಸೊ ಇಲ್ಲಿ ಫಸ್ಟ್ ಪ್ರಾಬ್ಲಮ್ ಬರೋದಾದ್ರೆ ನಿಮಗೆ ಏಜ್ ಗ್ರೂಪ್ ಕೊಟ್ಟಿರ್ತಾನೆ, ಕ್ಲಿಯರ್. ಸೊ ಟೌನ್ A ಕೊಟ್ಟಿರ್ತಾನೆ, ಟೌನ್ A ಇದರಲ್ಲಿ ನಿಮಗೆ ಡಿವೈಡ್ ಆಗಿರುತ್ತೆ, ಒಂದು ಪಾಪ್ಯುಲೇಷನ್, ಇನ್ನೊಂದು ಡೆತ್ಸ್. ಓಕೆ, ಸೊ ಟೌನ್ B ಇರುತ್ತೆ, ಅಗೇನ್ ಪಾಪ್ಯುಲೇಷನ್ ಅಂಡ್ ದೆನ್ ಡೆತ್ಸ್. ಸೊ ಲಾಸ್ಟ್ ಕಾಲಮ್ ಯಾವುದು ಅಂದ್ರೆ ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್, ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್. ಓಕೆ, ಸೊ ದಿಸ್ ಇಸ್ ಯುವರ್ ಕ್ವೆಶ್ಚನ್ ಪ್ಯಾಟರ್ನ್. This is your question pattern. So again first problem ಯಾವ ರೀತಿ ಇರುತ್ತೆ ನೋಡಿ. ಫಸ್ಟ್ ಪ್ರಾಬ್ಲಮ್ ಯಾವ ರೀತಿ ಇರುತ್ತೆ, ಏಜ್ ಗ್ರೂಪ್ ಕೊಟ್ಟಿರ್ತಾನೆ, ಏಜ್ ಗ್ರೂಪ್ ಇರುತ್ತೆ, ಟೌನ್ A ಇರುತ್ತೆ, ಟೌನ್ B ಇರುತ್ತೆ. ಸೊ ಹಾಗಿದ್ರೆ ಟೌನ್ A ಅಲ್ಲಿ ವಿಲ್ ಬಿ ಹ್ಯಾವಿಂಗ್ ಪಾಪ್ಯುಲೇಷನ್, ಡೆತ್ಸ್, ಟೌನ್ B ಅಲ್ಲಿ ಪಾಪ್ಯುಲೇಷನ್, ಡೆತ್ಸ್ ಅಂಡ್ ದೆನ್ ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್. ಸೊ ಇದು ನಿಮ್ಮ ಫಸ್ಟ್ ಟೈಪ್ ಆಫ್ STDR ಪ್ರಾಬ್ಲಮ್. ಇದು ನಿಮ್ಮ ಫಸ್ಟ್ ಟೈಪ್ ಆಫ್ STDR ಪ್ರಾಬ್ಲಮ್. ಕ್ಲಿಯರ್? ಎಸ್. ಸೊ ಹಾಗಿದ್ರೆ ಹೌ ಟು ಸಾಲ್ವ್ ದಿಸ್ ಪ್ರಾಬ್ಲಮ್, ಇದನ್ನ ಯಾವ ರೀತಿ ಮಾಡೋದು? ಎಸ್. ಸೊ ಹಾಗಿದ್ರೆ ಜಸ್ಟ್ ಶಾರ್ಟ್ ಕಟ್ ಆಗಿ ಹೇಳ್ತೀನಿ ನಾನು ನಿಮಗೆ ಹೌ ಟು ಸಾಲ್ವ್ ದಿಸ್ ಅಂತ. ಅಂದ್ರೆ ನೋಡಿ, ಪಾಪ್ಯುಲೇಷನ್ ಇದೆ, ಡೆತ್ಸ್ ಇದೆ, ಪಾಪ್ಯುಲೇಷನ್ ಇದೆ, ಡೆತ್ಸ್ ಇದೆ, ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ಇದೆ. ಸೊ ಇಲ್ಲಿ ವಾಟ್ ಇಸ್ ದ ಫಾರ್ಮುಲಾ ಫಾರ್ STDR? STDR for town A, what is the formula? Sum of PA divided by sum of P. What is the formula? Sum of PA divided by sum of P. So ಹಾಗಿದ್ರೆ P ಅಂತ ಅಂದ್ರೆ ಏನಂತ ಹೇಳಿದೆ, ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್. ಸೊ ಹಾಗಿದ್ರೆ ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ಇದೆ, ಇದನ್ನ ಏನಂತ ತಗೊಂತೀರಾ, P ಅಂತ ಹೇಳಿ ಕನ್ಸಿಡರ್ ಮಾಡಿ. And then what is A? A ಅಂತ ಅಂದ್ರೆ ಏನಂತ ಹೇಳಿದೆ, ASDR for town A, right? Population for population A. ಹಾಗಿದ್ರೆ ಪಾಪ್ಯುಲೇಷನ್ A ಇಲ್ಲಿದೆ, ಟೌನ್ A ಇಲ್ಲಿದೆ ಅಲ್ವಾ. ಈ ಟೌನ್ A ಗೆ ನಾವೇನ್ ಮಾಡಬೇಕಾಗುತ್ತೆ, ASDR ನ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸೊ ಹಾಗಿದ್ರೆ ಇಲ್ಲಿ ನೆಕ್ಸ್ಟ್ ಕಾಲಮ್ ಯಾವ್ದು ಬರುತ್ತೆ, ASDR. ASDR ಯಾವ ರೀತಿ ಫೈಂಡ್ ಔಟ್ ಮಾಡ್ತೀರಾ, ಡೆತ್ಸ್ ಡಿವೈಡೆಡ್ ಬೈ ಪಾಪ್ಯುಲೇಷನ್ ಇಂಟು 1000 ಮಾಡ್ತಾ ಹೋಗ್ತೀರಾ. ಡೆತ್ಸ್ ಡಿವೈಡೆಡ್ ಬೈ ಪಾಪ್ಯುಲೇಷನ್ ಇಂಟು 1000 ಪರ್ಟಿಕ್ಯುಲರ್ ಏಜ್ ಗ್ರೂಪ್ ಗೆ ಮಾಡ್ತಾ ಹೋಗ್ತೀವಿ. ಸೊ ಹಾಗಿದ್ರೆ ನಮಗೆ ASDR ಬಂತು. ಸೊ ಹಾಗಿದ್ರೆ P ಇದೆ. ಈಗ ನೆಕ್ಸ್ಟ್ ಕಾಲಮ್ ಏನ್ ಮಾಡ್ತೀರಾ, ಈ ASDR ಅನ್ನ ನಾವೇನಂತ ಕನ್ಸಿಡರ್ ಮಾಡ್ತೀವಿ, A ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಹಾಗಿದ್ರೆ ಇಲ್ಲಿ A ಇದೆ, ಇಲ್ಲಿ P ಇದೆ. ಸೊ ನೆಕ್ಸ್ಟ್ ಕಾಲಮ್ ಅಲ್ಲಿ ಏನ್ ಮಾಡ್ತೀರಾ, PA ಅಂತ ಬರ್ಕೊಂಡು ಅವೆರಡನ್ನು ಮಲ್ಟಿಪ್ಲೈ ಮಾಡಿ ಇಲ್ಲಿ ಬರೀತಾ ಹೋಗ್ತೀವಿ. ಟೇಕ್ ದ ಸಮ್ ಆಫ್ PA, ಯು ವಿಲ್ ಗೆಟ್ ಸಮ್ ಆಫ್ PA. ಇಲ್ಲಿ ವ್ಯಾಲ್ಯೂ ಇನ್ಸ್ಟಿಟ್ಯೂಟ್ ಮಾಡಿ, ಸಬ್ಸ್ಟಿಟ್ಯೂಟ್ ಮಾಡಿ, ಡಿವೈಡೆಡ್ ಬೈ ಸಮ್ ಆಫ್ P ಇದೆ, ಇಲ್ಲಿ P ಇದೆ, ಇದ್ರ ವ್ಯಾಲ್ಯೂ ತಗೊಳ್ಳಿ. ಇಷ್ಟು ಮಾಡಿದ್ರೆ ನಮಗೆ ಏನು ಸಿಗುತ್ತೆ, STDR ಆಫ್ ಟೌನ್ A ಸಿಗುತ್ತೆ. ಸೇಮ್ ಆಸ್ ಇಟ್ ಇಸ್ ಟೌನ್ B ನ ನಾವು ಮಾಡ್ತೀವಿ. ಓಕೆ, ಸೊ ಇದು ನಿಮಗೆ ಫಸ್ಟ್ ಟೈಪ್ ಆಫ್ ಪ್ರಾಬ್ಲಮ್. ಸೊ ನೆಕ್ಸ್ಟ್ ಸೆಕೆಂಡ್ ಟೈಪ್ ಆಫ್ ಪ್ರಾಬ್ಲಮ್ ಏನ್ ಬರುತ್ತೆ, ಸೆಕೆಂಡ್ ಟೈಪ್ ಆಫ್ ಪ್ರಾಬ್ಲಮ್ ಅಲ್ಲಿ ಸೊ ನಿಮಗೆ ಸೆಕೆಂಡ್ ಟೈಪ್ ಆಫ್ ಪ್ರಾಬ್ಲಮ್ ಯಾವ ರೀತಿ ಇರುತ್ತೆ ಅಂತ ಅಂದ್ರೆ, ಏಜ್ ಗ್ರೂಪ್ ಫಸ್ಟ್ ಕಾಲಮ್, ಸೆಕೆಂಡ್ ಕಾಲಮ್ ಟೌನ್ A, ಥರ್ಡ್ ಕಾಲಮ್ ಟೌನ್ B, ಪಾಪ್ಯುಲೇಷನ್, ಡೆತ್ಸ್, ಪಾಪ್ಯುಲೇಷನ್, ಡೆತ್ಸ್. So this is your second type of problem. Second type of problem. So ಇದನ್ನ ನೋಡಿ, ಏಜ್ ಗ್ರೂಪ್ ಟೌನ್ A, ಟೌನ್ B, ಪಾಪ್ಯುಲೇಷನ್, ಡೆತ್ಸ್, ಪಾಪ್ಯುಲೇಷನ್, ಡೆತ್ಸ್. ಸೊ ಹಾಗಿದ್ರೆ ಫಸ್ಟ್ ಟೈಪ್ ಆಫ್ ಪ್ರಾಬ್ಲಮ್ ಗೆ ಮತ್ತೆ ಸೆಕೆಂಡ್ ಟೈಪ್ ಆಫ್ ಪ್ರಾಬ್ಲಮ್ ಗೆ ಕಂಪೇರ್ ಮಾಡಿದ್ರೆ
ನಮಗೆ ಒಂದು ಕಾಲಮ್ ಕಡಿಮೆ ಇದೆ. ಯಾವ ಕಾಲಮ್ ಕಡಿಮೆ ಇದೆ? ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ನಮ್ಗೆ ಇಲ್ಲಿ ಕೊಟ್ಟಿಲ್ಲ, ನಾಟ್ ಗಿವನ್. ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ನಾಟ್ ಗಿವನ್, ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ಕೊಟ್ಟಿಲ್ಲ. ಸೊ ಹಾಗಿದ್ರೆ ಕೊಟ್ಟಿಲ್ಲ ಅಂದ್ರೆ ಏನ್ ಮಾಡಿರ್ತಾನೆ? ಕ್ವಶನ್ ಅಲ್ಲಿ ಹೇಳಿರ್ತಾನೆ. ಕ್ವಶನ್ ಅಲ್ಲಿ ಹೇಳಿರ್ತಾನೆ ಕನ್ಸಿಡರ್ ಟೌನ್ ಎ ಪಾಪ್ಯುಲೇಷನ್ ಆಸ್ ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ಆರ್ ಅಥವಾ ಕನ್ಸಿಡರ್ ಟೌನ್ ಬಿ ಪಾಪ್ಯುಲೇಷನ್ ಆಸ್ ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್. ಅಥವಾ ಏನ್ ಮಾಡ್ತಾನೆ? ಡೈರೆಕ್ಟ್ ಅಲ್ಲಿ ಕ್ವಶನ್ ಅಲ್ಲಿ ಕೊಟ್ಬಿಡ್ತಾನೆ. ಟೌನ್ ಎ ಕೆಳಗಡೆ ಬರೀತಾನೆ ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್, ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್. ಸೊ ಅವಾಗ ನೀವೇನ್ ಮಾಡ್ಬೇಕಾಗುತ್ತೆ? ಇಲ್ಲಿ ಟೌನ್ ಎ ಪಾಪ್ಯುಲೇಷನ್ ಇರುತ್ತಲ್ವಾ, ಇದು ಆಸ್ ಇಟ್ ಈಸ್ ಅದೇ ತರ ಇರುತ್ತೆ. ಟೌನ್ ಎ ಪಾಪ್ಯುಲೇಷನ್ ಆಸ್ ಇಟ್ ಈಸ್ ನಮಗೆ ASDR ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ಇದು ಬೇಕು, ಅದು ಆಸ್ ಇಟ್ ಈಸ್ ಅಲ್ಲೇ ಇರುತ್ತೆ. ಅಗೇನ್ ನಮಗೆ ಒನ್ ಮೋರ್ ಕಾಲಮ್ ಬೇಕು, ದಟ್ ಇಸ್ P ಬೇಕು. ನಮಗೆ P ಬೇಕು ಅಂದಾಗ ಇಲ್ಲಿ ಟೌನ್ ಎ ಕೆಳಗಡೆ ಹೇಳ್ದ ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ಅಂತ ಹೇಳ್ದ. ಸೊ ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ಅಂತ ಹೇಳಿದಾಗ ಇಲ್ಲಿ ಪಾಪ್ಯುಲೇಷನ್ ಇದೆ ಅಲ್ವಾ, ಇದನ್ನ ನಾವೇನಂತ ತಗೋಬೇಕಾಗುತ್ತೆ? ವಿ ಹ್ಯಾವ್ ಟು ಕನ್ಸಿಡರ್ ಇಟ್ ಆಸ್ P ಅಂತ ಕೂಡ ತಗೋಬೇಕಾಗುತ್ತೆ ಫಾರ್ ಬೋತ್ ದ ಟೌನ್, ಟೌನ್ ಎ ಟೌನ್ ಬಿ. ಎರಡೂ ಟೌನಿಗೂ ಕೂಡ ನಾವೇನ್ ಮಾಡಬೇಕಾಗುತ್ತೆ? ಇದನ್ನ P ಅಂತ ಕನ್ಸಿಡರ್ ಮಾಡಬೇಕಾಗುತ್ತೆ. ಯಾವಾಗ? ಟೌನ್ ಎ ಕೆಳಗಡೆ ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ಅಂತ ಬರ್ತಾ ಅಂದ್ರೆ. ಅಥವಾ ಇದು ಕೇಳ್ತಾನೆ, ಇಲ್ಲ ಅಂದ್ರೆ ಏನ್ ಮಾಡ್ತಾನೆ? ಟೌನ್ ಬಿ ಕೆಳಗಡೆ ಏನ್ ಬರೀತಾನೆ? ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್, ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ಅಂತ ಎಲ್ಲಿ ಬರೀತಾನೆ? ಟೌನ್ ಬಿ ಕೆಳಗಡೆ ಬರೀತಾನೆ. ಸೊ ಅವಾಗ ಟೌನ್ ಬಿ ಕೆಳಗಡೆ ಬರೆದಾಗ ಇಲ್ಲಿ ಪಾಪ್ಯುಲೇಷನ್ ಇರ್ತಲ್ವಾ, ಆ ಪಾಪ್ಯುಲೇಷನ್ ಅನ್ನು ನಾವೇನಂತ ಕನ್ಸಿಡರ್ ಮಾಡ್ತೀವಿ? ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ಅಂತ ಹೇಳಿ ಕನ್ಸಿಡರ್ ಮಾಡಬೇಕಾಗುತ್ತೆ ಫಾರ್ ಬೋತ್ ದ ಟೌನ್, ಟೌನ್ ಎ ಟೌನ್ ಬಿ. ಎರಡೂ ಟೌನ್ ನ STR ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಪಾಪ್ಯುಲೇಷನ್, ಈ ಪಾಪ್ಯುಲೇಷನ್ ಅನ್ನು ನಾವು ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ಅಂತ ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ ದಿಸ್ ಇಸ್ ದ ಸೆಕೆಂಡ್ ಟೈಪ್ ಆಫ್ ಪ್ರಾಬ್ಲಮ್. ಅಂಡ್ ಥರ್ಡ್ ಟೈಪ್ ಆಫ್ ಪ್ರಾಬ್ಲಮ್ ಅಲ್ಲಿ ಏನಾಗುತ್ತೆ? ಏಜ್ ಗ್ರೂಪ್ ಕೊಟ್ಟಿರ್ತಾನೆ ಅಂಡ್ ದೆನ್ town A, town B, standard population, standard population, again standard population ಕೊಟ್ಟ. ಓಕೆ, ಸೊ ಇದು ನೋಡಿ ಈ ಫಾರ್ಮೆಟ್ ಯಾವ ರೀತಿ ಇದೆ ಅಂದ್ರೆ ಸೇಮ್ ಆಲ್ಮೋಸ್ಟ್ ಇಲ್ಲಿ ಫಸ್ಟ್ ಟೈಪ್ ಆಫ್ ಪ್ರಾಬ್ಲಮ್ ಇದೆಲ್ಲ ಸೇಮ್ ಅದೇ ರೀತಿ ಇರುವಂತ ಫಾರ್ಮೆಟ್, ರೈಟ್? ಫಸ್ಟ್ ಟೈಪ್ ಒಳಗೆ ಏನಿದೆ ಸೇಮ್ ಅದೇ ರೀತಿ ಫಾರ್ಮೆಟ್ ಇದೆ. ಬಟ್ ಏನ್ ಚೇಂಜ್ ಆಗುತ್ತೆ ಅಂತ ಹೇಳ್ತೀನಿ. ಟೌನ್ ಎ ಕೊಟ್ಟ, ಟೌನ್ ಎ ಕೊಟ್ಬಿಟ್ಟು ಪಾಪ್ಯುಲೇಷನ್ ಅಂತ ಬರೀತಾನೆ, ಪಾಪ್ಯುಲೇಷನ್ ಅಂತ ಬರೀತಾನೆ. ಕ್ಲಿಯರ್? ಇಲ್ಲಿ ನಮಗೆ ನೆಕ್ಸ್ಟ್ ಏನಾಯ್ತು? ಇಲ್ಲಿ ಡೆತ್ಸ್ ಇತ್ತು, ರೈಟ್? ಡೆತ್ಸ್ ಅಲ್ಲಿ ನಾವೇನ್ ಮಾಡ್ತಾ ಇದ್ವಿ? ASDR ಫೈಂಡ್ ಔಟ್ ಮಾಡ್ತಾ ಇದ್ವಿ. ಡೆತ್ಸ್ ನ ಯೂಸ್ ಮಾಡ್ಕೊಂಡು ASDR ನ ಫೈಂಡ್ ಔಟ್ ಮಾಡ್ತಾ ಇದ್ವಿ. ಡೆತ್ಸ್ ಡಿವೈಡೆಡ್ ಬೈ ಪಾಪ್ಯುಲೇಷನ್ ಇಂಟು 1000, ಡೆತ್ಸ್ ಡಿವೈಡೆಡ್ ಬೈ ಪಾಪ್ಯುಲೇಷನ್ ಇಂಟು 1000 ಅಂಡ್ ಸೋ ಆನ್. ಪ್ರತಿಯೊಂದು ಏಜ್ ಗ್ರೂಪಿಗೂ ಅಲ್ಲಿ ಏನ್ ಮಾಡ್ತಾ ಹೋಗ್ತಿದ್ವಿ? ASDR ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತಿದ್ವಿ. ಆದ್ರೆ ಇಲ್ಲೇನಾಗುತ್ತೆ? ಟೌನ್ ಎ ಪಾಪ್ಯುಲೇಷನ್, ಇದು ಥರ್ಡ್ ಟೈಪ್ ಆಫ್ ಪ್ರಾಬ್ಲಮ್ ನಾನು ನಿಮಗೆ ಹೇಳ್ಕೊಡ್ತಾ ಇರೋದು. ಪಾಪ್ಯುಲೇಷನ್ ಇಲ್ಲಿ ಏನ್ ಮಾಡ್ಬಿಡ್ತಾನೆ? ಡೆತ್ಸ್ ಪರ್ 1000 ಅಂತ ಹೇಳ್ದ. ಸೊ ಡೆತ್ಸ್ ಪರ್ 1000 ಅಂತ ಅಂದ್ರೇನು? ಇಟ್ ಈಸ್ ನಥಿಂಗ್ ಬಟ್ ASDR. ASDR ಅನ್ನ ಕೊಟ್ಬಿಟ್ಟಿದ್ದಾನೆ. ಸೊ ಅಲ್ಲಿ ನಿಮಗೆ ಒಂದು ಸ್ಟೆಪ್ ಕಡಿಮೆ ಮಾಡ್ತಾ ಇದ್ದಾರೆ. ಇಲ್ಲಿ ಏನ್ ಮಾಡ್ತಾ ಇದ್ದಾರೆ? ಈ ರೀತಿ ಪ್ರಾಬ್ಲಮ್ಸ್ ಅಲ್ಲಿ ಒಂದು ಸ್ಟೆಪ್ ನಿಮಗೆ ಕಡಿಮೆ ಆಗ್ತಾ ಇದೆ. ಏನ್ ಕಡಿಮೆ ಆಗ್ತಾ ಇದೆ? ASDR ಕ್ಯಾಲ್ಕುಲೇಷನ್ ನಾವಿಲ್ಲಿ ಏನ್ ಮಾಡ್ತಾ ಇದ್ವಿ ಈ ಪ್ರಾಬ್ಲಮ್ ಅಲ್ಲಿ? ಆ ASDR ಕ್ಯಾಲ್ಕುಲೇಷನ್ ಅನ್ನ ನಿಮಗೆ ಡೈರೆಕ್ಟ್ ಆಗಿ ಈ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾನೆ, ಅಷ್ಟೇ ಡಿಫರೆನ್ಸ್. ಸೊ ಹಾಗಿದ್ರೆ ಟೌನ್ ಬಿ ಇಲ್ಲಿ ಏನ್ ಕೊಡ್ತಾನೆ? ಪಾಪ್ಯುಲೇಷನ್. ಸೊ ಹಾಗಿದ್ರೆ ಇಲ್ಲಿ ಡೆತ್ಸ್ ಪರ್ 1000. ಸೊ ಹಾಗಿದ್ರೆ ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ಇದೆ, ಆಸ್ ಇಟ್ ಇಸ್ ನಿಮಗೆ ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ವ್ಯಾಲ್ಯೂಸ್ ಇರ್ತಾ ಹೋಗುತ್ತೆ. ಸೊ ಹಾಗಿದ್ರೆ ದೀಸ್ ಆರ್ ದ 3 ಟೈಪ್ಸ್ ಆಫ್ STDR problems you are having for your second PUC. Okay? Yes. So these are 10 marks problems. Compulsory question, 100% compulsory question. ಇದು ನಿಮಗೆ ಕೇಳ್ತಾರೆ 10 marks ಗೆ ಅಥವಾ 5 marks ಗೆ. ಟೌನ್ ಎ ಕೊಟ್ಟರು ಅಂತಂದ್ರೆ ಫಾರ್ 5 marks, ಟೌನ್ ಎ ಅಷ್ಟೇ ಕೊಟ್ಟರು ಅಂದ್ರೆ 1 ಟೌನ್ ಕೊಟ್ಟರು ಅಂದ್ರೆ 5 marks ಗೆ. 2 ಟೌನ್ಸ್ ಪ್ರಾಬ್ಲಮ್ ಕೇಳ್ತಾರೆ ಅಂತಂದ್ರೆ ನಿಮಗೆ ಇಲ್ಲಿ 10 marks ಗೆ ಇರುತ್ತೆ. ಸೊ ಹಾಗೆ ಇದು ಕಂಪಲ್ಸರಿ ಕ್ವಶನ್, 100% ಶೋರ್ ಆಗಿ ಬರುವಂತ ಕ್ವಶನ್. ಓಕೆ, ಎಸ್. ಸೊ ಇದ್ರೆ 3 ಟೈಪ್ಸ್ ಆಫ್ ಪ್ರಾಬ್ಲಮ್ಸ್. ಸೊ ಫಸ್ಟ್ ಟೈಪ್ ಅಲ್ಲಿ ಏಜ್ ಗ್ರೂಪ್ ಇದೆ, ಟೌನ್ ಎ ಇದೆ, ಟೌನ್ ಬಿ ಇದೆ. ಟೌನ್ ಎ ಅಲ್ಲಿ ಪಾಪ್ಯುಲೇಷನ್, ಡೆತ್ಸ್, population, deaths, standard population. Clear? And second one problem, age group, town A, population, deaths, population, deaths. ಇಲ್ಲಿ ಏನಾಗುತ್ತೆ? ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ಕೊಟ್ಟಿರೋದಿಲ್ಲ, ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ಬದಲಿಗೆ ಏನ್ ಮಾಡಿರ್ತಾರೆ? ಇಲ್ಲಿ ಟೌನ್ ಎ ಅಂಡರ್ ಹೇಳಿರ್ತಾರೆ ಅಥವಾ ಟೌನ್ ಬಿ ಅಂಡರ್ ನಿಮಗೆ ಹೇಳಿರ್ತಾರೆ. ಅಂಡ್ ಥರ್ಡ್ ಟೈಪ್ ಆಫ್ ಪ್ರಾಬ್ಲಮ್ ಯಾವ್ದಂದ್ರೆ ಏಜ್ ಗ್ರೂಪ್, ಟೌನ್ ಎ, ಟೌನ್ ಬಿ ಅಂತ ಕರಿತೀವಿ. ಸೊ ಹಾಗಿದ್ರೆ ಪಾಪ್ಯುಲೇಷನ್, ಡೆತ್ಸ್ ಪರ್ 1000 ASDR,
ಹಾಗಿದ್ರೆ ಡೆತ್ಸ್ ಪರ್ 1000 ಕೊಟ್ಟಿರ್ತಾನೆ. ಡೆತ್ಸ್ ಪರ್ 1000 ಅಂದ್ರೆ ಡೈರೆಕ್ಟ್ಲಿ ದೇ ಹ್ಯಾವ್ ಗಿವನ್ ASDR ಪಾಪ್ಯುಲೇಷನ್ ಡೆತ್ಸ್ ಪರ್ 1000 ಟೌನ್ ಬಿದ್ದು ಬಿ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಹಾಗಿದ್ರೆ ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್. ಸೊ ಹಾಗಿದ್ರೆ ಇವಾಗ ಫಸ್ಟ್ ಟೈಪ್ ಆಫ್ ಪ್ರಾಬ್ಲಮ್ಸ್ ಮೇಲೆ ಪ್ರಾಬ್ಲಮ್ಸ್ ಅನ್ನ ಮಾಡೋಣ. Okay, yes. So ಹಾಗಿದ್ರೆ for the following data compute STDR for the following data compute STDR for the following data compute STDR for 2 towns. Compute STDR in 2 towns A and B. STDR in 2 towns A and B. A and B. Which town is healthier? Which town is healthier? Which town is healthier? Okay, yes. So ಹಾಗಿದ್ರೆ age group. So what is the next column? Town A population deaths. Town A population deaths. Town B population deaths. Standard population. Okay, yes. Age group ಅಲ್ಲಿ 0 to 10, 10 to 25, 25 to 60, 60 and above. 60 and above. 60 and above. Okay. So population, under population 4,000, 12,000, 4,000, 12,000, 6,000, 8,000, and then deaths 36, 48, 36, 48, 60, 152, and then town B population 3,000, 20,000, 3,000, 20,000, 4,000, 3,000, 3,000. That's only 30, 100, 48, and then 60. Then 60. Standard population 2,000, 3,000. Okay, 4,000. Okay, clear? Straight to the question. Yes. What is the question? For the following data, compute STDR in 2 towns A and B, and which town is healthier? So ಹಾಗಿದ್ರೆ ಯಾವ town healthier ಅಂತ ಹೇಳಿದಾನೆ. So ಹಾಗಿದ್ರೆ town A, town B, 2 towns ಇದೆ. So ಹಾಗಿದ್ರೆ this problem is for 10 marks. Okay, ನಿಮಗೆ 10 marks ಗೆ ಇರುವಂತ ಪ್ರಾಬ್ಲಮ್. So ಹಾಗಿದ್ರೆ ಏಜ್ ಗ್ರೂಪ್ ಇದೆ 0 to 10, 10 to 25, 25 to 60, 60
60 and above population deaths and standard population. So ಹಾಗೆ ಇವಾಗ ನಾವು ಏನು ಮಾಡ್ತಾ ಹೋಗೋಣ, ಸಪರೇಟ್ ಟೌನ್ಸ್ ಗೆ ನಾವು ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗೋಣ. ಓಕೆ, so town A carries 5 marks, town B carries 5 marks. Okay, yes. So ಹಾಗಿದ್ರೆ town A solution for town A ಗೆ ಸೊಲ್ಯೂಷನ್ ನಾನು ನಿಮಗೆ ಮಾಡಿಸ್ತಾ ಇರೋದು town A. So ಹಾಗಿದ್ರೆ town B as if now town B ನಾವು ಏನು ಮಾಡ್ಕೊಂಡ್ಬಿಡೋಣ, ರಬ್ ಮಾಡ್ಕೊಂಡ್ಬಿಡೋಣ ಇಲ್ಲಿ. ಸೊ ಹಾಗಿದ್ರೆ town A ಗೆ ಕ್ಯಾಲ್ಕುಲೇಷನ್ ತೋರಿಸೋಣ. So town A, so this is of town A. So idenanta helide, this is population. So what is this? It is deaths. So hagidre standard population enittu standard population value. So standard population value 2000, 3000, 6000, 4000. Okay, yes. So here town A, ನಾನು ಏನು ಮಾಡಿಲ್ಲ, ಜಸ್ಟ್ ಕ್ವಶನ್ ಅನ್ನ ಬರ್ಕೊಂಡಿದ್ದೀನಿ. ಒನ್ಸ್ ಅಗೇನ್ ನಾನು ಕ್ವಶನ್ ಬರ್ಕೊಂಡಿದ್ದೀನಿ ಅಷ್ಟೇ, ಸೊಲ್ಯೂಷನ್ ಮಾಡ್ತಾ ಇದ್ದೀವಿ. ಸೊ ಏಜ್ ಗ್ರೂಪ್, ಪಾಪ್ಯುಲೇಷನ್ ಬರ್ಕೊಂಡಿದ್ದೀನಿ, ಡೆತ್ಸ್ ಬರ್ಕೊಂಡಿದ್ದೀನಿ, ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ಬರ್ಕೊಂಡಿದ್ದೀನಿ. ಇದು ಯಾವ್ದು ಅಂದ್ರೆ ಇದು ಟೌನ್ ಎ ಇದು. ಓಕೆ, ಟೌನ್ ಎ. ಸೊ ಹಾಗಾದ್ರೆ ವಾಟ್ ಇಸ್ ದ ಫಾರ್ಮುಲಾ ಫಾರ್ STDR? ಟೌನ್ ಎ is equal to sum of PA divided by sum of P. What is the formula? Sum of PA divided by sum of P. So ಹಾಗಾದ್ರೆ P ಅಂತ ಏನು, ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ಅಂತ ಹೇಳಿದೆ. ಸೊ ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ಕೊಟ್ಟಿದ್ದಾರಾ? ಎಸ್, ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ಇದೆ. ಸೊ ಹಾಗಿದ್ರೆ ಇದನ್ನ P ಅಂತ ಹೇಳಿ ಕನ್ಸಿಡರ್ ಮಾಡಿ. ಸೊ A ಅಂತ ಏನು, ASDR ಫಾರ್ ಪಾಪ್ಯುಲೇಷನ್ A ಅಂತ ಹೇಳಿದೆ. ಸೊ ಹಾಗಿದ್ರೆ ಇಲ್ಲಿ ನಾವು A ನ ಫೈಂಡ್ ಔಟ್ ಮಾಡ್ಕೋಬೇಕು. ಸೊ A ಯಾವ ರೀತಿ ಫೈಂಡ್ ಔಟ್ ಮಾಡ್ತೀರಾ ಅಂದ್ರೆ ASDR. ಸೊ ಇಟ್ ಇಸ್ ನಥಿಂಗ್ ಬಟ್ A ಇಲ್ಲಿ, ರೈಟ್? ಸೊ ಹಾಗಿದ್ರೆ A ನ ಯಾವ ರೀತಿ ಫೈಂಡ್ ಔಟ್ ಮಾಡ್ತೀರಾ ಅಂದ್ರೆ ಡೆತ್ಸ್ ಇದೆ 36 divided by 4000 into 1000. ಸೊ ಹಾಗಿದ್ರೆ ಇಲ್ಲಿ ASDR ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀರಾ? 36 divided by 4000 into 1000. 1 2 3 0 1 2 3 0 4 1s are 4 9s are. ಸೊ ಹಾಗಿದ್ರೆ ASDR ಎಷ್ಟು ಬಂತು? ಫಸ್ಟ್ ಒನ್ 9 ಬಂತು. ಸೊ ಹಾಗಿದ್ರೆ ಸೆಕೆಂಡ್ ಒನ್ ಏನು ಬರುತ್ತೆ? 4. ನೆಕ್ಸ್ಟ್ 10. ನೆಕ್ಸ್ಟ್ how much? 19. ಓಕೆ, ಸೊ ಹಾಗಿದ್ರೆ A ವ್ಯಾಲ್ಯೂ ಸಿಕ್ತು ನಮಗೆ. ಹೋಪ್ಸ್ ನಿಮಗೆ ಇದು ಗೊತ್ತಾಗಿದೆ ಅಂತ ಅನ್ಕೊಂತೀನಿ ಕ್ಯಾಲ್ಕುಲೇಷನ್, ರೈಟ್? ಇಲ್ಲಿ ನಾನು ಏನು ಮಾಡಿಲ್ಲ, ಜಸ್ಟ್ ASDR ಫೈಂಡ್ ಔಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಹಾಗೆ ASDR ಯಾವ ರೀತಿ ಫೈಂಡ್ ಔಟ್ ಮಾಡೋದು? ಡೆತ್ಸ್ ಡಿವೈಡೆಡ್ ಬೈ ಪಾಪ್ಯುಲೇಷನ್. 36 divided by 4000 into 1000, 48 divided by 12000 into 1000, 60 divided by 6000 into 1000, 152 divided by 8000 into 1000. ಸೊ ಹಾಗಿದ್ರೆ 9 4 10 19. ಹಾಗಿದ್ರೆ A ಸಿಕ್ತು. ಇಲ್ಲಿ ಏನು ಹೇಳ್ತಾ ಇದೆ? ಸಮ್ ಆಫ್ PA. ಸಮ್ ಆಫ್ PA ಅಂದ್ರೆ ಇಲ್ಲಿ ಸಮ್ ಗಿನ ಮುಂಚೆ ಇಲ್ಲಿ ಏನು ಮಾಡಬೇಕಾಗುತ್ತೆ ನಾವು? PA ನ ನಾವು ಇಲ್ಲಿ ಮಲ್ಟಿಪ್ಲೈ ಮಾಡಬೇಕಾಗುತ್ತೆ. ಸೊ ಹಾಗಾದ್ರೆ ಏನು ಮಾಡ್ತೀರಾ? ಮಲ್ಟಿಪ್ಲೈ ಮಾಡಿ. ಮಲ್ಟಿಪ್ಲೈ ಅಂದ್ರೆ ಗುಣಾಕಾರ ಮಾಡ್ತೀವಿ. ಇಲ್ಲಿ ಏನು ಮಾಡ್ತೀವಿ? ಎರಡನ್ನು ಮಲ್ಟಿಪ್ಲೈ ಮಾಡಿ. ಸೊ ಹಾಗಿದ್ರೆ ಮಲ್ಟಿಪ್ಲೈ ಮಾಡಿ ಇಲ್ಲಿ ಏನು ಬರೀತೀರಾ? PA. ಸೊ PA ನ ಮಲ್ಟಿಪ್ಲೈ ಮಾಡಿ. ಸೊ ಹಾಗಿದ್ರೆ 2 9s are 18, 1 2 3 zeros, right? How much? 176. 76. 76. Okay. Like 18,000, 12,000, 60,000, and then 76,000. 1,66,000. What is the total here? Sum of PA is equal to how much? 1,66,000. 1,66,000. So ನಿಮಗೆ sum of PA ಸಿಕ್ತು. ಏನು ಸಿಕ್ಕಿದೆ ಹೇಳಿ? sum of PA ಸಿಕ್ಕಿದೆ how much? 1,66,000. ಸೊ sum of P ಬೇಕು. P ಅಂತ ಅಂದ್ರೆ ಏನು? ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್. ಸೊ ಹಾಗಿದ್ರೆ ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ಟೋಟಲ್ ತಗೊಳ್ಳೋದಾದ್ರೆ ನಿಮಗೆ ಎಷ್ಟು ಆಗುತ್ತೆ? ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ sum of P is equal to how much? 15,000. Sum of P is equal to how much? 15,000. So ಹಾಗಿದ್ರೆ we got sum of PA and we got sum of P. So ಇವೆರಡು ವ್ಯಾಲ್ಯೂನ ಏನು ಮಾಡಿ STDR A ಇದೆ, ಈ ವ್ಯಾಲ್ಯೂಸ್ ಅಲ್ಲಿ ಈ ಫಾರ್ಮುಲಾದಲ್ಲಿ ವ್ಯಾಲ್ಯೂಸ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಹಾಗಿದ್ರೆ ಏನಾಗುತ್ತೆ ನೋಡಿ? 1,66,000 divided by 15,000. How much? ಎಷ್ಟು ಬರುತ್ತೆ? This will be around 11.06. 11.06. Okay, 11.06. So ಹಾಗಿದ್ರೆ this is for town A. So town B ಗೆ ಯಾವ ರೀತಿ ಮಾಡ್ತೀರಾ?
as it is town B population ಬರ್ಕೊಳ್ಳಿ, town B deaths ನ ಬರ್ಕೊಳ್ಳಿ. ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ಸೇಮ್ ಇದೇ ಇರುತ್ತೆ, town B ಗೂ ಕೂಡ ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ಇದೇ ಇರುತ್ತೆ. ಸೊ ASDR ಇಲ್ಲಿ A ಅಂತ ಬರ್ತಿದ್ದೀನಿ, town B ಮಾಡಬೇಕಾದ್ರೆ ಇದು B ಆಗುತ್ತೆ. ನೆಕ್ಸ್ಟ್ PB ಕ್ಯಾಲ್ಕುಲೇಟ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ, PB ಮಲ್ಟಿಪ್ಲೈ ಮಾಡ್ಕೊಳ್ಳಿ, ಸಮ್ ಆಫ್ PB ಅಂಡ್ ದೆನ್ STDR B ನ ಕ್ಯಾಲ್ಕುಲೇಟ್ ಮಾಡಿ. ಓಕೆ ಎಸ್. ಸೊ ಹಾಗಿದ್ರೆ ಟೌನ್ B ನ ನೋಡೋಣ. ಟೌನ್ B, ಟೌನ್ B ಟೌನ್ B. ಓಕೆ, ಟೌನ್ B ನೋಡೋದಾದ್ರೆ 3000, 20,000, 3000, 20,000, 4,000, 3,000, and then deaths 30, 100, 48, 60, 30, 100, 48, and then 60, and then ASDR B ಬರುತ್ತೆ. ಇಲ್ಲಿ ಏನು ಬರೀತೀರಾ? P as it is ಇರುತ್ತೆ. ಇಲ್ಲಿ ಏನಾಗುತ್ತೆ? ಟೌನ್ B ಮಾಡ್ತಾ ಇದೀವಿ. ಸೊ ಹಾಗಿದ್ರೆ B ಬರುತ್ತೆ. ಸೊ B ಗೆ ASDR ಏನು ಬರುತ್ತೆ? 10, 5, 12, 20, 10, 5, 12, 20. ಸೊ ಹಾಗಿದ್ರೆ ಎರಡನ್ನೂ ಮಲ್ಟಿಪ್ಲೈ ಮಾಡಬಾರ್ದಾಗ ಏನಾಗುತ್ತೆ ನಮ್ಗೆ ಇಲ್ಲಿ PB ಸಿಗೋವಂಥದ್ದು, ರೈಟ್? $80,000, 20,000, 15,000, 72,000, 18,000, 1,87,000. How much? 1,87,000. ಸೊ ಹಾಗಿದ್ರೆ ಫಾರ್ಮುಲಾದಲ್ಲಿ ಏನಾಗುತ್ತೆ? STDR town B is equal to sum of PV divided by sum of P. 1,87,000 divided by sum of P ಎಷ್ಟಿದೆ? 15,000 is equal to how much? ಎಷ್ಟು ಬರುತ್ತೆ? 12.46. 12.46. So ಇವಾಗ the question is which town is more healthier? So you have STDR town A is equal to 11.06, STDR town B is equal to 12.46. ನೋಡಿ, ಇವೆರಡನ್ನೂ ಕಂಪೇರ್ ಮಾಡಿದಾಗ STDR town A ಮತ್ತೆ STDR town B ಇವೆರಡನ್ನೂ ಕಂಪೇರ್ ಮಾಡಿದ್ರೆ ನಮಗೆ ಅತಿ ಕಡಿಮೆ ಇರುವಂತ ವ್ಯಾಲ್ಯೂ ಯಾವುದು? ಕಡಿಮೆ ಇರುವಂತ ವ್ಯಾಲ್ಯೂ ಯಾವುದು? 11.06. ಸೊ ಹಾಗಿದ್ರೆ which town is more healthier? Town A is more healthier. ಸೊ ಹಾಗಿದ್ರೆ ಕಮೆಂಟ್ ಏನಂತ ಬರೀತೀರಾ? Town A is more healthier. What is the comment? Town A is more healthier. This is your comment. Town A is more healthier. Yes. Hope so ನಿಮಗೆ STDR ಪ್ರಾಬ್ಲಮ್ಸ್ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಂತೀನಿ. ಸೊ ದೀಸ್ ಆರ್ ವೆರಿ ಸಿಂಪಲ್ ಪ್ರಾಬ್ಲಮ್ಸ್, ತುಂಬಾ ಅಂದ್ರೆ ತುಂಬಾ ಸಿಂಪಲ್ ಪ್ರಾಬ್ಲಮ್ಸ್. ಇಲ್ಲಿ ಡಿಫಿಕಲ್ಟ್ ಅಂತ ಅನ್ನೋದು ಏನೂ ಇಲ್ಲ, ಜಸ್ಟ್ ಅಡಿಷನ್ ಮತ್ತೆ ಮಲ್ಟಿಪ್ಲಿಕೇಶನ್ ಇರುತ್ತೆ ಅಂಡ್ ದೆನ್ ಫಾರ್ಮುಲಾ. ಯು ಶುಡ್ ನೋ ದ ಪ್ರೊಸೀಜರ್ ಆಫ್ ದ ಪ್ರಾಬ್ಲಮ್, ಅಷ್ಟೇ ಪ್ರೊಸೀಜರ್ ಗೊತ್ತಿರಬೇಕು. ನಿಮಗೆ ಫಾರ್ಮುಲಾ ಗೊತ್ತಿದೆ ಅಂದ್ರೆ ಆಟೋಮೆಟಿಕ್ ಆಗಿ ನಾವು ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡಬಹುದು. ಯಾಕೆ ಹೇಳ್ತೀನಿ ಅಂದ್ರೆ ಇಲ್ಲಿ ಪ್ರಾಬ್ಲಮ್ಸ್ ಇಲ್ಲಿ ಫಾರ್ಮುಲಾ ಏನ್ ಹೇಳ್ತಾ ಹೋಗುತ್ತೆ ಆ ರೀತಿ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂತ ಹೋದ್ರೆ ನಮಗೆ ಪ್ರಾಬ್ಲಮ್ ಬಂದೇ ಬಿಡುತ್ತೆ. ಸಮ್ ಆಫ್ ಪಿ ಎ ಡಿವೈಡೆಡ್ ಬೈ ಸಮ್ ಆಫ್ ಪಿ ತಗೊಂಡ್ರೆ ಮುಗಿದೋಯ್ತು. ಪಿ ಏನ್ ಹೇಳುತ್ತೆ? ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್. ಎ ಏನ್ ಹೇಳುತ್ತೆ? ASDR ಆಫ್ ಟೌನ್ ಎ. ಹಾಗಿದ್ರೆ ಇಲ್ಲಿ ಬಿ ಅಂದ್ರೆ ಪಿ ಆಸ್ ಇಟ್ ಇಸ್ ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್, ಬಿ ಅಂದ್ರೆ ASDR ಆಫ್ ಟೌನ್ ಬಿ. ಇಲ್ಲಿ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಮಾಡುವಂತ ಒಂದು ಮಿಸ್ಟೇಕ್ ಹೇಳ್ತೀನಿ. ಸೊ ಯೂಶುವಲಿ ನಾನು ನೋಡಿರುವಂತ ಬ್ಯಾಚಸ್ ಅಲ್ಲಿ ಎಷ್ಟು ಯಾವ ರೀತಿ ಮಿಸ್ಟೇಕ್ಸ್ ಮಾಡ್ತಾರೆ ಅಂದ್ರೆ, ನಾವು ಹೇಳಿರ್ತೀವಿ ಟೇಕ್ ದ ಟೋಟಲ್ ಆಫ್ ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ಸಮ್ ಆಫ್ ಪಿ ಅಂತ ಅಂದ್ರೇನು? ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ಟೋಟಲ್ ತಗೊಳ್ಳಿ. ತುಂಬಾ ಸಲ ಹೇಳಿರ್ತೀವಿ ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ಟೋಟಲ್ ತಗೊಳ್ಳಿ ಅಂತ. ಆದ್ರೂ ಸ್ಟೂಡೆಂಟ್ಸ್ ಮಾಡುವಂತ ಒಂದು ಸಿಲ್ಲಿ ಮಿಸ್ಟೇಕ್ ಏನಪ್ಪಾ ಅಂದ್ರೆ ಈ ಪಾಪ್ಯುಲೇಷನ್ ಇಲ್ಲಿ ಏನ್ ಕೊಟ್ಟಿರ್ತಾರಲ್ಲ ಈ ಪಾಪ್ಯುಲೇಷನ್ ಅನ್ನ ಟೋಟಲ್ ಮಾಡ್ಕೊಂಡ್ ಬಿಡ್ತಾರೆ. ಈ ರೀತಿಯಾಗಿರೋ ಪ್ರಾಬ್ಲಮ್ಸ್. ಸೊ ಈ ಪಾಪ್ಯುಲೇಷನ್ ಟೋಟಲ್ ಅನ್ನ ನೀವು ಇಲ್ಲಿ ಹಾಕಿದ್ರೆ ಇಲ್ಲಿ ನಿಮಗೆ ರಾಂಗ್ ಆಗುತ್ತೆ. ಅವಾಗ ಆನ್ಸರ್ ಆಟೋಮೆಟಿಕ್ ಆಗಿ ನಿಮಗೆ ರಾಂಗ್ ಆಗುತ್ತೆ. ಅವಾಗ ನಿಮಗೆ ಇಲ್ಲಿ ಮಾರ್ಕ್ಸ್ ಬರೋದಿಲ್ಲ. ಸೊ ಇದು ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಮಾಡುವಂತ ಸಿಲ್ಲಿ ಮಿಸ್ಟೇಕ್. ತುಂಬಾ ಸಲ ಹೇಳಿರ್ತೀವಿ
STDR ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ಟೋಟಲ್ ತಗೊಳ್ಳಿ, ಸಮ್ ಆಫ್ ಪಿ ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ನೆನಪಲ್ಲಿ ಇಟ್ಕೊಳ್ಳಿ. ರಿವಿಷನ್ ಸೊ ನೀವು ಎಷ್ಟೇ ಓದಿದ್ರು ಕೂಡ ಎಕ್ಸಾಮ್ ಹೋಗೋಕ್ಕಿಂತ ಮುಂಚೆ ರಿವಿಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಆ ರಿವಿಷನ್ ಅನ್ನ ನೀವು ಮಾಡಬೇಕಾಗುತ್ತೆ. ಸೊ ಲ್ಯಾಕ್ ಆಫ್ ರಿವಿಷನ್ಸ್ ಆಯ್ತು ಅಂದ್ರೆ ಏನಾಗುತ್ತೆ ಅಂದ್ರೆ ಇಲ್ಲಿ ನಿಮ್ಗೆ ಈ ರೀತಿ ಪ್ರಾಬ್ಲಮ್ಸ್ಗಳು ಆಗ್ತವೆ. ನಾನು ತುಂಬಾ ಸಲ ಹೇಳಿರ್ತೀನಿ, ವೈಲ್ ಕಾಪಿಯಿಂಗ್ ದ ನಂಬರ್ಸ್, ಇಲ್ಲಿ ನಂಬರ್ಸ್ ಕ್ವಶನ್ ಪೇಪರ್ ಅಲ್ಲಿ ಇರುತ್ತೆ ಪ್ರಾಬ್ಲಮ್, ಅದನ್ನ ನೀವು ಬುಕ್ಲೆಟ್ ಗೆ ಕಾಪಿ ಮಾಡಬೇಕಾಗಿರುತ್ತೆ. ಆನ್ಸರ್ ಬುಕ್ಲೆಟ್ ಇರುತ್ತಲ್ಲ ಅದಕ್ಕೆ ನೀವು ಕಾಪಿ ಮಾಡಬೇಕು. ಕಾಪಿ ಮಾಡಬೇಕಾದ್ರೆ ಇಲ್ಲಿ ನೀವೇನಂತ ಬರೀತೀರಾ, 4000 3000 ಹಿಂದೆ ಮುಂದೆ ಬರ್ಕೊಳ್ಳೋದು, ಅಥವಾ 3000 ಅಲ್ಲಿ 5000 ಬರೆಯೋದು. ಸೊ ಈ ರೀತಿಯಾಗಿ ಕೆಲವೊಂದು ಒಂದು 64 ಫಾರ್ ಎಕ್ಸಾಂಪಲ್ 64,000 ಇರುತ್ತೆ. ನಿಮಗೆ ಕ್ವಶನ್ ಅಲ್ಲಿ 64,000 ಕೊಟ್ಟಿರ್ತಾನೆ, ನೀವು ನಂಬರ್ಸ್ ಅನ್ನ ಕಾಪಿ ಮಾಡಬೇಕಾದ್ರೆ ಏನ್ ಮಾಡ್ತೀರಾ, 46,000 ಅಂತ ಮಾಡ್ಬಿಡ್ತೀರಾ. ಇದು ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಏನು ಒಂದು ಒಂಥರ ಕಾಮನ್ ಪ್ರಾಬ್ಲಮ್ ಅಂತ ಹೇಳ್ಬೋದು ಸಮ್ ಸ್ಟೂಡೆಂಟ್ಸ್. ನಾನು ತುಂಬಾ ಜನಕ್ಕೆ ನಾನು ಹೇಳೋದಿದೆ, 64,000 ಇರುತ್ತೆ 46,000 ಅಂತ ಬರ್ಬಿಟ್ಟಿರ್ತೀರ. ತುಂಬಾ ಜನ ಸ್ಟೂಡೆಂಟ್ಸ್ ಈ ರೀತಿ ಮಿಸ್ಟೇಕ್ಸ್ ಮಾಡಿದ್ದಾರೆ, ನಾವು ಫೈಂಡ್ ಔಟ್ ಮಾಡಿದೀವಿ. ಸೊ ಈ ರೀತಿಯಾಗಿರೋ ಒಂದು ಸಿಲ್ಲಿ ಮಿಸ್ಟೇಕ್ ಅನ್ನ ಮಾಡಬೇಡಿ. ಯಾಕೆ ಅಂತ ಅಂದ್ರೆ ಇಲ್ಲಿ ನೀವು ಟೇಬಲ್ ಅಲ್ಲಿ ಎಲ್ಲಾದ್ರೂ ಒಂದು ಕಡೆ ನಿಮ್ಗೆ ಇಲ್ಲಿ ಎಲ್ಲಾದ್ರೂ ಒಂದು ಕಡೆ ಮಿಸ್ಟೇಕ್ ಆಯ್ತು ಅಂತ ಅಂದ್ರೆ ನಿಮ್ಗೆ ಹೋಲ್ ಪ್ರಾಬ್ಲಮ್ ರಾಂಗ್ ಆಗುತ್ತೆ. ಯಾಕಂದ್ರೆ ನೋಡಿ ಇಲ್ಲಿ 48 ಇರುತ್ತೆ ಅಂತ ಅನ್ಕೊಳ್ಳಿ, ರೈಟ್. ಸೊ ಫಾರ್ ಎಕ್ಸಾಂಪಲ್ ಐ ವಿಲ್ ರೈಟ್ ಇಟ್ ಆಸ್ 84 ಅಂತ ಬರ್ಕೊಂಡ್ಬಿಡ್ತೀನಿ. ಕಾಪಿ ಮಾಡ್ಬೇಕಾದ್ರೆ ಏನ್ ಮಾಡ್ತೀನಿ, 48 ಅನ್ನೋದು ಗೊತ್ತು ನಿಮ್ಗೆ ತುಂಬಾ ಅರ್ಜೆಂಟ್ ಇರುತ್ತೆ. ಎಕ್ಸಾಮಿನೇಷನ್ ಅಂದ್ರೆ ತುಂಬಾ ಪ್ರೆಷರು, ಯಾರು ಬರೀದಿರುವಂತ ಎಕ್ಸಾಮ್ಸ್ ಅನ್ನ ನೀವು ಬರೀತಾ ಇರ್ತೀರಾ, ತುಂಬಾ ಪ್ರೆಷರ್ ಇರುತ್ತೆ, ರೈಟ್. ಅಲ್ಲಿ ಹೋದ ತಕ್ಷಣ ಎಕ್ಸಾಮ್ ಸೆಂಟರ್ಗೆ ಹೋದ ತಕ್ಷಣ ಹಂಗೆ ಪ್ರೆಷರ್ ತಲೆ ಮೇಲೆ ಕುತ್ಕೊಂಡ್ಬಿಟ್ಟಿರುತ್ತೆ, ರೈಟ್. ನಿಮಗೆ 1000 ವೋಲ್ಟ್ ಏನೋ ಒಂದು ಬಲ್ಬ್ ನಿಮ್ ತಲೆ ಮೇಲೆ ಹತ್ತಿ ಉರಿತಾ ಇರುತ್ತೆ ಅಲ್ವಾ, ಅಷ್ಟು ಪ್ರೆಷರ್ ಇರುತ್ತೆ ನಿಮ್ಗೆ. 48 ಇರುತ್ತೆ, ವೆರಿ ಸಿಂಪಲ್. 48 ಇರುತ್ತೆ, 84 ಬರ್ಕೊಂಡ್ಬಿಡ್ತೀರಾ. ನೋಡಿ ಏನ್ ಮಿಸ್ಟೇಕ್ ಆಗುತ್ತೆ ಅಂತ ಹೇಳ್ತೀನಿ. ಇದನ್ನ ನಾವು ಏನ್ ಮಾಡ್ಬೇಕಾಗತ್ತೆ, ASDR ಕ್ಯಾಲ್ಕುಲೇಟ್ ಮಾಡ್ಕೋಬೇಕು, ರೈಟ್. ASDR ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ನೀವು ಇಲ್ಲಿ ರಾಂಗ್ ಮಾಡ್ಕೊಂಡಿರೋದಕ್ಕೆ ನಿಮ್ಗೆ ಎಲ್ಲಿ ವ್ಯಾಲ್ಯೂ ರಾಂಗ್ ಬರುತ್ತೆ, ವ್ಯಾಲ್ಯೂ ಇಲ್ಲಿ ರಾಂಗ್ ಬರುತ್ತೆ, ರೈಟ್. ಇಲ್ಲಿ ರಾಂಗ್ ವ್ಯಾಲ್ಯೂ ಬಂತು, ಇಲ್ಲಿ ರಾಂಗ್ ವ್ಯಾಲ್ಯೂ ಬಂದಿರೋದಕ್ಕೆ ಇವೆರಡನ್ನ ಮಲ್ಟಿಪ್ಲೈ ಮಾಡ್ತಾ ಹೋಗ್ತೀವಿ ನಾವು. ಇವೆರಡನ್ನ ಮಲ್ಟಿಪ್ಲೈ ಮಾಡಿದಾಗ ಇಲ್ಲಿ ರಾಂಗ್ ವ್ಯಾಲ್ಯೂ ಬಂತು. ಇಲ್ಲಿ ರಾಂಗ್ ವ್ಯಾಲ್ಯೂ ಬಂದಿರೋದ್ರಿಂದ ನಾವು ಸಮ್ ತಗೊಂಡಾಗ ಇಲ್ಲಿ ನಮಗೆ ಟೋಟಲ್ ರಾಂಗ್ ಆಯ್ತು. ಆ ಟೋಟಲ್ ಅನ್ನ ನಾವು ಇಲ್ಲಿ ಏನ್ ಮಾಡ್ತೀವಿ, ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಇಲ್ಲಿ ರಾಂಗ್ ಆಯ್ತು. ಸೊ ಹಾಗಿದ್ರೆ ನೀವು ಖುಷಿಯಿಂದ ಎಕ್ಸಾಮಿನೇಷನ್ ಹಾಲ್ ಇಂದ ಎದ್ದು ಹೊರಗಡೆ ಬರ್ತೀರಾ, ನಾನು ಸ್ಟ್ಯಾಟಿಸ್ಟಿಕ್ಸ್ ಪೇಪರ್ ಸೂಪರ್ ಆಗಿ ಮಾಡಿದೆ ಮಗ ಅಂತ ಹೇಳ್ಕೊಂಡು ಬರ್ತೀರಾ ಹೊರಗಡೆ. ಆದ್ರೆ ಎಂಡ್ ಆಫ್ ದ ಡೇ ನಿಮ್ಗೆ ರಿಸಲ್ಟ್ ಬಂದಾಗ ಸ್ಟ್ಯಾಟಿಸ್ಟಿಕ್ಸ್ ಮಾರ್ಕ್ಸ್ ನೋಡಿದ ತಕ್ಷಣ, ಅಯ್ಯೋ ನಾನು ಅಷ್ಟು ಚೆನ್ನಾಗಿ ಮಾಡಿದೆ, ಇದು ನೋಡ್ರಿ ಇಷ್ಟು ಕಡಿಮೆ ಕೊಡಿದ್ರೆ, ವ್ಯಾಲ್ಯೂವೇಟರ್ ಸರಿ ಇಲ್ಲ ಅಂತ ನೀವು ಹೇಳ್ತೀರಾ. ಆದ್ರೆ ನೀವು ಮಾಡಿರುವಂತ ಮಿಸ್ಟೇಕ್ಸ್ ಏನು ಅಂದ್ರೆ ಇಲ್ಲಿ ಈ ರೀತಿ ಆಗಿರೋ ಪ್ರಾಬ್ಲಮ್ಸ್ ಆಗಿರುತ್ತೆ. ನೀವೇ ನೋಡಿ, ಈ ರೀತಿ ಪ್ರಾಬ್ಲಮ್ಸ್ ಮಾಡಿದಾಗ ವ್ಯಾಲ್ಯೂವೇಟರ್ಸ್ ಮಾರ್ಕ್ಸ್ ಕೊಡು ಅಂದ್ರೆ ಎಲ್ಲಿಂದ ಮಾರ್ಕ್ಸ್ ಕೊಡ್ಬೇಕು, ಅವಾಗ ಏನಾಗುತ್ತೆ, ಇದು ಹೋಲ್ ಪ್ರಾಬ್ಲಮ್ ಏನಾಗುತ್ತೆ, ರಾಂಗ್ ಆಗುತ್ತೆ. ಸೊ ನಿಮಗೆ 5 ಮಾರ್ಕ್ಸ್ ಏನು ಅಲಾಟ್ ಆಗಿರುತ್ತಲ್ವಾ, ಇಲ್ಲಿ ನಿಮ್ಗೆ 5 ಮಾರ್ಕ್ಸು ಕೂಡ ಬರೋದಿಲ್ಲ. ಇಲ್ಲಿ ನೀವು ಒಂದು ಪಾಪ್ಯುಲೇಷನ್ ಏನೋ ಸರಿ ಮಾಡಿದಾನೆ, ಏನೋ ಸಮ್ಮೋನ್ ಸರಿ ಮಾಡಿದಾನೆ ಅಂತಂದ್ರೆ ನೀವು 1-2 ಮಾರ್ಕ್ಸ್ ಅದು ವ್ಯಾಲ್ಯೂವೇಟರ್ ಕೊಟ್ರೆ ಕೊಡ್ಬಹುದು, ಇಲ್ಲ ಅಂದ್ರೆ ಹೋಲ್ ಪ್ರಾಬ್ಲಮ್ ಏನಾಗುತ್ತೆ, ರಾಂಗ್ ಆಗುತ್ತೆ. ಸೊ ದೀಸ್ ಆರ್ ದ ಸಿಲ್ಲಿ ಮಿಸ್ಟೇಕ್ಸ್ ನೀವು ಮಾಡುವಂಥದ್ದು ಇಲ್ಲಿ ಎಕ್ಸಾಮಿನೇಷನ್ಸ್ ಅಲ್ಲಿ. ಸೊ ಅದಕ್ಕೆ ಯಾವತ್ತು ಪ್ರೆಷರ್ ಇರಬಾರ್ದು, ಖುಷಿಯಾಗಿ ಹೋಗ್ಬೇಕು, ಖುಷಿಯಾಗಿ ಎಕ್ಸಾಮ್ ಬರೀಬೇಕು, ಬರಬೇಕು. ಅವಾಗ ಏನಾಗುತ್ತೆ, ಕ್ಲೀನ್ ಆಗಿ ನೀವು ಎಲ್ಲೆಲ್ಲಿ ಏನೇನು ಚೆಕ್ ಮಾಡಬೇಕು, ಕರೆಕ್ಟಾಗಿ ಬರ್ಕೊಂಡಿದ್ದೀನ. ಪ್ರಾಬ್ಲಮ್ಸ್ ಅನ್ನ ನಾವು ಮಾಡೋಕ್ಕಿಂತ ಮುಂಚೆ ಕರೆಕ್ಟಾಗಿ ಕ್ವಶನ್ ಪೇಪರ್ ಇಂದ ಬುಕ್ಲೆಟ್ಗೆ ನಾನು ನೀಟಾಗಿ ಎಲ್ಲದನ್ನು ಕಾಪಿ ಮಾಡ್ಕೊಂಡಿದ್ದೀನಿ ನಂಬರ್ಸ್ ಅಂತ ಹೇಳಿ ಒಂದ್ಸಲ ನೀವು ರೀಚೆಕ್ ಮಾಡಬೇಕಾಗುತ್ತೆ. ಮಾಡ್ಕೊಂಡಾದ್ಮೇಲೆ ನೀವು ಯಾಕಂದ್ರೆ ನೀವು 10 ಮಾರ್ಕ್ಸ್ ಪ್ರಾಬ್ಲಮ್ಸ್, ವೆರಿ ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ಇದೆಲ್ಲ, ರೈಟ್. ಇದರಲ್ಲಿ ನೀವು ಮಾಡುವಂತ ಒಂದು ಸಿಲ್ಲಿ ಮಿಸ್ಟೇಕ್ ನೋಡಿ, ಹೇಳಿದ್ನಲ್ಲ 48 ಇತ್ತು 84, ಈ ಒಂದರಿಂದ ಏನಾಯ್ತು, ಹೋಲ್ ಪ್ರಾಬ್ಲಮ್ ನಿಮ್ಗೆ ರಾಂಗ್ ಆಗೋ ಚಾನ್ಸಸ್ ಇರುತ್ತೆ, ರೈಟ್. ಸೊ ಹಾಗೆ ಈ ರೀತಿ ಮಿಸ್ಟೇಕ್ಸ್ ಗಳನ್ನ ಮಾಡಬೇಡಿ. ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಇವಾಗಿಂದನೇ ನೀವೇನ್ ಮಾಡ್ತಾ ಹೋಗ್ಬೇಕು, ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು. ಸೊ ಹಾಗಿದ್ರೆ ಇವತ್ತಿನ ಕ್ಲಾಸ್ ಅಲ್ಲಿ ಹೌ ಟು ಫೈಂಡ್ ಔಟ್ STDR ಅಂತ ಅನ್ನೋದನ್ನ ನೋಡಿದೀವಿ. ಸೊ ಹಾಗಿದ್ರೆ ನೆಕ್ಸ್ಟ್ ಕ್ಲಾಸ್ STDR ನಿಮಗೆ 3 ಟೈಪ್ಸ್ ಆಫ್ ಪ್ರಾಬ್ಲಮ್ಸ್ ಅನ್ನು ಹೇಳಿದೀನಿ, 3 ಟೈಪ್ಸ್. ಅದರಲ್ಲಿ ಇವತ್ತು ನಾವು ಫಸ್ಟ್ ಟೈಪ್ ನೋಡಿದೀವಿ. ಸೊ ಹಾಗಿದ್ರೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸೆಕೆಂಡ್ ಟೈಪ್ ಅಂಡ್ ಥರ್ಡ್ ಟೈಪ್, IMR, NMR, MM